ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯಿತಿ, ಜಿಲ್ಲಾ ಕಾನೂನು ಸೇವೆಗಳ ಪ್ರಾಧಿಕಾರ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಆಸ್ಪತ್ರೆ, ಜಿಲ್ಲಾ ಏಡ್ಸ್ ತಡೆಗಟ್ಟುವ ಮತ್ತು ನಿಯಂತ್ರಣ ಘಟಕ, ಐಡಿಎಸ್ಜಿ ಸರ್ಕಾರಿ ಕಾಲೇಜು ಚಿಕ್ಕಮಗಳೂರು ಹಾಗೂ ಕರ್ನಾಟಕ ರಾಜ್ಯ ಏಡ್ಸ್ ನಿಯಂತ್ರಣ ಸಂಸ್ಥೆ ಬೆಂಗಳೂರು ಇವರ ಸಂಯುಕ್ತಾಶ್ರಯದಲ್ಲಿ ನಗರದ ಐಡಿಎಸ್ಜಿ ಕಾಲೇಜಿನಲ್ಲಿ ವಿಶ್ವ ರಕ್ತದಾನಿಗಳ ದಿನ 2024 ಹಾಗೂ ಸ್ವಯಂ ಪ್ರೇರಿತ ರಕ್ತದಾನ ಶಿಬಿರ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ಕಣ್ತೆರೆಸಿದ ತಾಯೇ ನಿನಗೆ ನಮನ, ಕಣ್ತೆರೆಸಿದ ತಾಯೇ ನಿನಗೆ ನಮನ, ಎನ್ನೆದೆಯ ಕದ ತೆರೆದು ಹೃನ್ಮನವ ಹದಗೊಳಿ. ಗಣ್ಯರು ಜ್ಯೋತಿ ಬೆಳಗುವುದರ ಮೂಲಕ ಉದ್ಘಾಟಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಮಾನ್ಯ ಗೌರವಾನ್ವಿತ ನ್ಯಾಯಾಧೀಶರಾದ ಹನುಮಂತಪ್ಪ ಅವರು ಮಾತನಾಡಿ, ರಕ್ತದಾನ ಮಾಡುವುದು ಶ್ರೇಷ್ಠವಾದ ಕಾರ್ಯ. ರಕ್ತದಾನ ಮಾಡುವುದರಿಂದ ದೇಹದಲ್ಲಿ ಹೊಸ ರಕ್ತ ಉತ್ಪತ್ತಿಯಾಗಿ ಜ್ಞಾಪಕ ಶಕ್ತಿ ವೃದ್ಧಿಯಾಗಿ ಹೊಸ ಚೈತನ್ಯ ಮೂಡುತ್ತದೆ ಎಂದು ಹೇಳಿದರು. ಸಾಕಷ್ಟು ದಾನಗಳನ್ನು ನಾವು ಕಂಡಿದ್ದೀವಿ. ಅನ್ನದಾನ ಇರ್ಬೋದು, ವಿದ್ಯಾದಾನ ಇರ್ಬೋದು. ಹಾಗೆ ಆದರೆ ರಕ್ತದಾನ ಅಂತಕ್ಕಂಥದ್ದು ಅಷ್ಟು ವಿದ್ಯಾದಾನ ಮತ್ತು ಅನ್ನದಾನದ ರೀತಿಯಲ್ಲಿ ಸುಲಲಿತವಾಗಿ ಸಿಗ್ತಕ್ಕಂಥದ್ದಲ್ಲ. ಸರ್ ಹೇಳಿದ್ರೆ ಈಗಾಗಲೇ ಸಾಕಷ್ಟು ಶಸ್ತ್ರಚಿಕಿತ್ಸೆಗಳು ಮಾಡಬೇಕಾದ್ರೆ ಅಪಘಾತಗಳಾದ ಸಂದರ್ಭದಲ್ಲಿ ರಕ್ತ ಕಳೆದುಕೊಂಡಿರ್ತಕ್ಕಂಥ ರೋಗಿಗಳಿಗೆ, ಅದೇ ರೀತಿಯಾಗಿ ಪ್ರಸವ ಇದಕ್ಕಾಗಿ ಬಂದಿರತಕ್ಕಂಥ ಆಸ್ಪತ್ರೆಗೆ ಬಂದಿರತಕ್ಕಂತಹ ತಾಯಂದಿರಿಗೆ ಮತ್ತು ಅನಾರೋಗ್ಯದಿಂದ ಬಳಲ್ತಾ ಇರ್ತಕ್ಕಂಥ ನಾನಾ ವಿಧವಾದ ರೋಗಿಗಳಿಗೆ ರಕ್ತ ತೀರಾ ಅವಶ್ಯಕವಾಗಿರ್ತಕ್ಕಂಥ ಒಂದು ವಸ್ತು ಆಗಿರ್ತಕ್ಕಂಥ. ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಡಾಕ್ಟರ್ ಗೋಪಾಲಕೃಷ್ಣ ಅವರು ಮಾತನಾಡಿ, ಯುವ ಜನತೆಯು ದೇಶದ ಆಧಾರ ಸ್ತಂಭ. ದುಶ್ಚಟಗಳಿಗೆ ಒಳಗಾಗಿ ತಮ್ಮ ಆರೋಗ್ಯವನ್ನು ಹದಗೆಡಿಸಿಕೊಳ್ಳದೆ ಆರೋಗ್ಯವಂತರಾಗಿ ರಕ್ತದಾನ ಮಾಡುವುದರ ಮೂಲಕ ಇನ್ನೊಬ್ಬರ ಜೀವ ಉಳಿಸಲು ನೆರವಾಗಬೇಕು. ರಕ್ತದಾನ ಮಾಡಲು ಯಾವುದೇ ಆತಂಕ ಬೇಡ. ರಕ್ತದಾನ ಮಾಡುವ ಮೂಲಕ ಆರೋಗ್ಯ ಇನ್ನಷ್ಟು ಉತ್ತಮವಾಗಿರುತ್ತದೆ. 18ರಿಂದ 60 ವರ್ಷಗಳ ಒಳಗಿನ ಹಾಗೂ 45 kgಗಿಂತ ಹೆಚ್ಚು ತೂಕ ಹೊಂದಿದ ಆರೋಗ್ಯವಂತರೆಲ್ಲರೂ ರಕ್ತದಾನ ಮಾಡಬಹುದು ಎಂದು ಹೇಳಿದರು. ನೀವು ಯಾರಿಗೂ ರಕ್ತದ ಅವಶ್ಯಕತೆ ಬಂದಿರೋದಿಲ್ಲ, ಅದಕ್ಕೆ ನಿಮಗೆ ಬ್ಲಡ್ ಡೊನೇಷನ್ ಇಂಪಾರ್ಟೆನ್ಸ್ ಗೊತ್ತಿಲ್ಲ. ನಿಮ್ಮ ಫ್ಯಾಮಿಲಿಯಲ್ಲಿ ಅಥವಾ ಯಾರಾದ್ರೂ ನಿಮ್ಮ ಕ್ಲೋಸ್ ಒನ್ಸ್ಗೆ ಏನಾದರೂ ರಕ್ತ ಬೇಕಿತ್ತು, ಆ ಒಂದು ಸಂದರ್ಭದಲ್ಲಿ ಸಿಗ್ಲಿಲ್ಲ ಅಂದಾಗ ಪರದಾಡೋದಿದೆಯಲ್ಲ, ಅವಾಗ ಮಾತ್ರ ಇದ್ರ ಇಂಪಾರ್ಟೆನ್ಸ್ ಮತ್ತೆ ಈ ಮೀಟಿಂಗ್ ಯಾಕೆ ಇಲ್ಲೆಲ್ಲ ಫಂಕ್ಷನ್ ಮಾಡ್ತಾ ಇದೀವಿ ಅಂತ ನಿಮ್ಗೆ ಗೊತ್ತಾಗ್ತದೆ. ಯು ಹ್ಯಾವ್ ಅನ್ ಆಪರ್ಚುನಿಟಿ ಟು ಹೆಲ್ಪ್ ಅದರ್ಸ್ ಅಂಡ್ ಇದಕ್ಕೆ ಆಲ್ಟರ್ನೇಟಿವ್ ಇಲ್ಲ. ಈಗ ಕಿಡ್ನಿ ಫೇಲ್ಯೂರ್ ಆಯಿತು, ಲಂಗ್ಸ್ ಫೇಲ್ಯೂರ್ ಆಯಿತು, ಎಸ್ ಯಾರಾದರೂ ಡೋನರ್ ಸಿಗ್ತಾರೆ, ಅದನ್ನು ಸಹ ಮ್ಯಾನುಫ್ಯಾಕ್ಚರ್ ಮಾಡಲಿಕ್ಕಾಗಲ್ಲ. ಅದೇ ರೀತಿ ಇಲ್ಲಿ ಬ್ಲಡ್ ಡೊನೇಷನ್ ಅಲ್ಲೂ ಸಹ ಇಟ್ ಕೆನಾಟ್ ಬಿ ಮ್ಯಾನುಫ್ಯಾಕ್ಚರ್ಡ್ ಆರ್ಟಿಫಿಷಿಯಲಿ. ಯಾರಾದರೂ ಇನ್ನೊಬ್ಬ ಮನುಷ್ಯತೆ ಕೊಡಬೇಕು. ಸೊ ನೀವುಗಳು ಎಸ್ಪೆಷಲಿ ಯೂತ್ ಮುಂದೆ ಬರಬೇಕು ಇದನ್ನ ಮಾಡಲಿಕ್ಕೆ. ಇದರಿಂದ ನಿಮಗೂ ಸಹ ಸಾಕಷ್ಟು ಬೆನಿಫಿಟ್ಸ್ ಇದಾವೆ. ಮಾಜಿ ಜಿಲ್ಲಾ ಪಂಚಾಯಿತಿ ಅಧ್ಯಕ್ಷ ಶೃಂಗೇರಿ ಶಿವಣ್ಣ ಅವರು ಮಾತನಾಡಿ, ತನು ಜಾಸ್ತಿಯಾದಾಗ ವ್ಯಾಯಾಮ ಮಾಡಿ, ಮನ ಜಾಸ್ತಿಯಾದಾಗ ಯೋಗ ಧ್ಯಾನ ಮಾಡಿ, ಹಣ ಜಾಸ್ತಿಯಾದಾಗ ದಾನ ಮಾಡಿ, ಏನೂ ಇಲ್ಲವೆಂದರೆ ರಕ್ತದಾನ ಮಾಡಿ ಎಂದು ಹೇಳಿದರು. ಇನ್ನು ಒಂದು ತಿಂಗಳಲ್ಲಿ ಮತ್ತೆ 3 ತಿಂಗಳಾಗ್ತದೆ, ಮತ್ತೆ 58ನೇ ಬಾರಿನೂ ಕೊಡ್ತಾ ಇದ್ದೇನೆ. ಯುವಕರಲ್ಲಿ ಒಂದು ಆತಂಕ ಇದೆ ತುಂಬ ಜನಕ್ಕೆ, ರಕ್ತ ಕೊಟ್ಬಿಟ್ರೆ ಏನಾಗುತ್ತೋ ಏನೋ ಅಂತ ಹೇಳಿ. ರಕ್ತವನ್ನ 300 ml ರಕ್ತವನ್ನ ಕೊಟ್ರೆ 24 ಗಂಟೆ ಒಳಗೆ ರಕ್ತ ವಾಪಸ್ ಬರ್ತದೆ. ಆಮೇಲೆ ಈಗಾಗಲೇ ಸಾಧಾರಣಕ್ಕೆ ಕೊಲೆಸ್ಟ್ರಾಲ್, ಹೃದಯ ಸಂಬಂಧಿ ರೋಗಗಳು ಯಾವುದೂ ಬರೋದಿಲ್ಲ. ಅದ್ರ ಜೊತೆ ಬೆಳಗ್ಗೆ ಮುಂಚೆ ನಾನು ದಿನ 100 ಚಪ್ಪಾಳೆಯನ್ನ ಹೊಡಿತೀನಿ. ಇನ್ನಷ್ಟು ನಮಗೆ ಚೈತನ್ಯ ಬರ್ತದೆ. ನನಗೀಗ 55 ವರ್ಷ ಆಗಿದೆ.
ನನ್ನ ಬಹುಶಃ ನಾನು ಇನ್ನೂ ಯುವಕ ಇದ್ದಂಗೆ ಇದೀನಿ ಅಂತ ತಿಳ್ಕೊಂಡಿದ್ದೀನಿ. ಹಾಗಾಗಿ ನಾವೆಲ್ಲರೂ ರಕ್ತದಾನ ಮಾಡಬೇಕು. ಐಡಿಎಸ್ಜಿ ಕಾಲೇಜಿನ ಪ್ರಾಂಶುಪಾಲರಾದ ಚಾಂದಿನಿಯವರು ಮಾತನಾಡಿ, ಕಾಲೇಜಿನ 40ಕ್ಕೂ ಹೆಚ್ಚಿನ ವಿದ್ಯಾರ್ಥಿಗಳು ರಕ್ತದಾನಕ್ಕೆ ಸ್ವಯಂ ಪ್ರೇರಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡಿದ್ದಾರೆ. ರಕ್ತದಾನ ಮಾಡುವುದು ಶ್ರೇಷ್ಠ ಕೆಲಸ. ರಕ್ತದಾನ ಮಾಡುವುದು ಪ್ರತಿ ಆರೋಗ್ಯವಂತ ವ್ಯಕ್ತಿಯ ಕರ್ತವ್ಯ. ಆಗಾಗ ರಕ್ತದಾನ ಮಾಡಿ ರೋಗಗ್ರಸ್ತರು ಮತ್ತು ಗಾಯಗೊಂಡವರನ್ನು ಬದುಕಿಸಲು ಸಾಧ್ಯವಾಗುತ್ತದೆ ಎಂದು ಹೇಳಿದರು. ನಮ್ಮ ಮಕ್ಕಳು ಸುಮಾರು 40 ಜನ ಹೆಸರು ಕೊಟ್ಟಿದ್ದಾರೆ. ಆದರೆ ಇಲ್ಲಿ ಕೈ ಎತ್ತಿದವರು ಮಾತ್ರ 5 ಜನ. ಆದರೆ ಅದರ ಮಾಹಿತಿಯನ್ನು ತಮಗೆ ಎಲ್ರಿಗೂ ಕೊಡ್ತಾ ಇರೋದು ಏಕೆಂದರೆ ನಮ್ಮ ವಿದ್ಯಾರ್ಥಿಗಳು ಈಗ ಇಂಟರ್ನಲ್ ಅಸೆಸ್ಮೆಂಟ್ ಟೆಸ್ಟ್ ಬರಿತಾ ಇದ್ದಾರೆ. ಟೆಸ್ಟ್ ಮುಗಿಸಿ ಬಂದು ಬ್ಲಡ್ ಡೊನೇಷನ್ ಮಾಡ್ತಾರೆ. ನಮ್ಮ ವಿದ್ಯಾರ್ಥಿಗಳು ಆ ವಿಷಯದಲ್ಲಿ ತುಂಬ ಮುಂದೆ. ಯಾವುದೇ ಹಾಸ್ಪಿಟ್ಲಿಂದ ಅಥವಾ ಯಾವುದೇ ರೋಟರಿ ಅಥವಾ ಲಯನ್ಸ್ ಇಲ್ಲಿಂದ ನಮ್ಮ ಕಾಲೇಜಿಗೆ ಫೋನ್ ಬರುತ್ತೆ. NSS ಆಫೀಸರ್ಗೆ, NCC ಆಫೀಸರ್ ಅಥವಾ ರೆಡ್ ಕ್ರಾಸ್ ಆಫೀಸರ್ಗೆ ಫೋನ್ ಬರುತ್ತೆ, ಇಂಥ ಬ್ಲಡ್ ಗ್ರೂಪ್ ಬೇಕು ಅಂದ ತಕ್ಷಣ ನಮ್ಮ ಮಕ್ಕಳು ತಯಾರಿರ್ತಾರೆ. ಅವರು ಇನ್ಸ್ಟೆಂಟ್ ಇಮಿಡಿಯೇಟ್ ಆಗಿ ಹೋಗಿ ಬ್ಲಡ್ ಡೊನೇಟ್ ಮಾಡಿ ಬರ್ತಾರೆ. ಈ ದಿನ ಸಾಂಕೇತಿಕವಾಗಿ ಸುಮಾರು 40 ಜನ ವಿದ್ಯಾರ್ಥಿಗಳು ಬ್ಲಡ್ ಡೊನೇಷನ್ ಮಾಡ್ತಾರೆ. ರಕ್ತನಿಧಿ ಕೇಂದ್ರದ ಮುಖ್ಯಸ್ಥರಾದ ಡಾಕ್ಟರ್ ಮುರಳೀಧರ್ ಅವರು ಮಾತನಾಡಿ, 18 ವರ್ಷ ಮೇಲ್ಪಟ್ಟ ಯಾವುದೇ ಆರೋಗ್ಯವಂತ ವ್ಯಕ್ತಿಯು ರಕ್ತದಾನ ಮಾಡಬಹುದು. ಆರೋಗ್ಯವನ್ನು ಉತ್ತಮವಾಗಿರಿಸಿಕೊಂಡು ಯಾವುದೇ ಫಲಾಪೇಕ್ಷೆ ಇಲ್ಲದೆ ರಕ್ತದಾನ ಮಾಡುವುದರಿಂದ ಅಪಘಾತಕ್ಕೆ ಒಳಗಾದವರ ಜೀವವನ್ನು ಉಳಿಸಬಹುದು. ರಕ್ತಕ್ಕೆ ಯಾವುದೇ ಪರ್ಯಾಯ ವಸ್ತುವಿಲ್ಲ. ರಕ್ತವನ್ನು ಕೃತಕವಾಗಿ ಉತ್ಪಾದಿಸಲು ಸಾಧ್ಯವಿಲ್ಲ. ತಾವು ದಾನ ಮಾಡಿದ 24 ಗಂಟೆಗಳಲ್ಲಿ ರಕ್ತ ಪುನರುತ್ಪತ್ತಿಯಾಗುತ್ತದೆ. ಯಾವುದೇ ಆತಂಕ ಇಲ್ಲದೆ ಪ್ರತಿಯೊಬ್ಬ ಆರೋಗ್ಯವಂತ ಯುವಕರು ರಕ್ತದಾನ ಮಾಡಿ ಎಂದು ತಿಳಿಸಿದರು. ರಕ್ತದಾನಿಗಳನ್ನು ಅಭಿನಂದಿಸುವ ಕಾರ್ಯಕ್ರಮ ಅಷ್ಟೇ. ಇದು ಯಾಕೆ ನಡ್ಕೊಂತ ಬಂತು, ಯಾವತ್ತಿಂದ ಸ್ಟಾರ್ಟ್ ಆಯಿತು ಅಂತಂದ್ರೆ, ನಮ್ಮೆಲ್ಲರ ಒಂದು ಆರೋಗ್ಯಕ್ಕೆ ಒಂದು ಉತ್ತಮವಾದಂತಹ ಒಂದು ಉನ್ನತ ಸ್ಥಾನ ಕಲ್ಪಿಸಿ ಕೊಟ್ಟಂತಹ ಯಾವುದೇ ಶಸ್ತ್ರಚಿಕಿತ್ಸೆ ಆಗಲಿ, ಅಪಘಾತಗಳಾಗಲಿ, ರಕ್ತದ ಕೊರತೆಯಿಂದ ಉಂಟಾಗುವಂತಹ ಎಲ್ಲ ಕಾಯಿಲೆಗಳಿಗೂ ನಾವು ಧೈರ್ಯವಾಗಿ ಇವತ್ತು ರಕ್ತವನ್ನು ಪಡಿತಾ ಇದ್ದೀವಿ ಅಂತಂದ್ರೆ ಅದಕ್ಕೆ ಕಾರಣೀಕೃತರಾದಂತಹ ಮಹಾನುಭಾವ ಅಂತಂದ್ರೆ ಕಾರ್ಲ್ ಲ್ಯಾಂಡ್ಸ್ಟೀನರ್ ಅಂತೇಳಿ 2004ರಿಂದ ಇವರ ಜನ್ಮ ದಿನಾಚರಣೆಯನ್ನು ನಾವು ವಿಶ್ವ ರಕ್ತದಾನಿಗಳ ದಿನಾಚರಣೆಯನ್ನಾಗಿ ಆಚರಿಸ್ಕೊಂತ ಬರ್ತಾ ಇದ್ದೀವಿ. ಇದು 20 ವರ್ಷ ಇದು. 2004ರಿಂದ ಶುರು ಮಾಡಿ ಇದು 20 ವರ್ಷಗಳು ಕಳೆದಿದೆ. ಈ ಪ್ರತಿ ವರ್ಷವೂ ಒಂದೊಂದು ಧ್ಯೇಯ ವಾಕ್ಯಗಳೊಂದಿಗೆ ರಕ್ತದಾನಿಗಳನ್ನು ಸನ್ಮಾನಿಸುವುದು, ಗೌರವಿಸುವುದು ಹಾಗೂ ರಕ್ತದಾನಕ್ಕೆ ಪ್ರೇರೇಪಣೆ ನೀಡುವುದು, ಈ ಎಲ್ಲ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿದ್ದೀವಿ. ನಗರಸಭಾ ಅಧ್ಯಕ್ಷರಾದ ವರಸಿದ್ದಿ ವೇಣುಗೋಪಾಲ್, ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿ ಗೋಪಾಲಕೃಷ್ಣ, ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ ಅವರು ರಕ್ತದಾನ ಮಾಡಿ ಇನ್ನೊಬ್ಬರ ಬಾಳಿಗೆ ಬೆಳಕಾದರು.
ಕಾರ್ಯಕ್ರಮದಲ್ಲಿ ಅಪರ ಜಿಲ್ಲಾಧಿಕಾರಿ ನಾರಾಯಣ ರೆಡ್ಡಿ ಕನಕರೆಡ್ಡಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿ ಡಾಕ್ಟರ್ ಅಶ್ವಥ್ ಬಾಬು, ಮಲ್ಲೇಗೌಡ ಜಿಲ್ಲಾ ಸರ್ಕಾರಿ ಆಸ್ಪತ್ರೆ ರಕ್ತನಿಧಿ ಕೇಂದ್ರದ ಹಿರಿಯ ತಜ್ಞರು ಡಾಕ್ಟರ್ ಎನ್ ಮುರಳೀಧರ್, ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಗೀತಾ, ಜಲಜಾಕ್ಷಿ, ಇಲಾಖೆಗಳ ಅಧಿಕಾರಿಗಳು ಉಪಸ್ಥಿತರಿದ್ದರು.